असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। दीपं ज्योतिः परब्रह्म सर्वतोरं दीपेन साध्यते ज्योतिः दीपं दर्शयामि। ವೀಕ್ಷಕರೇ, ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ? ಕಾರ್ತೀಕ ಮಾಸ, ಕಾರ್ತೀಕದಲ್ಲಿ ದೀಪಕ್ಕೆ ಮಹತ್ವವನ್ನು ಕೊಡ್ತೇವೆ. ದೀಪಾವಳಿಯಿಂದ ಕಾರ್ತೀಕ ಮಾಸದವರೆಗೂ ಪ್ರತಿ ದೇವಾಲಯಗಳಲ್ಲಿ ದೀಪೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ. ಇಂಥ ಒಂದು ಅಕ್ಟೋಬರ್ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ನಂದಾ ದೀಪವನ್ನ ದೇವಾಲಯಗಳಲ್ಲಿ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ಒಂದು ದೀಪ ಅಂತಕ್ಕಂಥದ್ದು ಹಾರಬಾರದು. ಇದಕ್ಕೆ ಗ್ರಹಚಾರ ಮುಖ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಗಳ ಬಲಾಬಲಗಳು ಅಂತಕ್ಕಂಥದ್ದು. ಚಂದ್ರಬಲಂತು ತಾರಾಬಲಂತು ದೇವ, ಸುಲಜ್ಞ ಸಾವಧಾನ, ಶುಭ ಮುಹೂರ್ತ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಆ ಶ್ರೀಮನ್ನಾರಾಯಣ ನಿಮಗೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ. ದೀಪ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ. ಈ ಕುಂಭರಾಶಿಯವರು ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಆಗೋ ಕೆಲಸನೂ ಆಗ್ತಾ ಇಲ್ಲ ಗುರುಗಳೇ. ಕೈಗೆ ಎದುರುಗಡೆ ಎಲ್ಲ ನೋಡ್ತಾ ಇದ್ದೀವಿ, ಅನುಭವಿಸಕ್ಕಾಗ್ತಾ ಇಲ್ಲ ಗುರುಗಳೇ. ಅವ್ರು ಯಾರೋ ಕೊಡಬೇಕು, ನಮ್ಮದೇ ಅಲ್ಲಿ ಬಿದ್ದಿದೆ ಬೇಕಾದಷ್ಟು, ಅನುಭವಿಸೋಕ್ಕಾಗ್ತಾ ಇಲ್ಲ. ಆದರೆ ಭಗವಂತ ಊಟಕ್ಕೆ ತಿಂಡಿಗೆ ಕಮ್ಮಿ ಮಾಡಿಲ್ಲ. ನಿಮಗೆ ಕಣ್ಣಿಗೆ ಬೇಕಾದ ಇವತ್ತು ತಿಂತಾ ಇದ್ದೀರಾ, ಜ್ಞಾಪಕ ಇಟ್ಟುಕೊಳ್ಳಿ. ಇದನ್ನೇ ಗ್ರಹಚಾರ ಅಂತ ಕರೆಯುವುದು. ಆದರೆ ಮನೋವಾಂಚಲ್ಯಗಳು ಫಲಸಿದ್ಧಿ ಆಗ್ತಾ ಇಲ್ಲ. ಕೈ ಹಾಕಿರೋ ಕೆಲಸದಲ್ಲಿ ವಿಘ್ನಗಳು ಅಧಿಕವಾಗಿದೆ. ಇದು ಸತ್ಯ. ಏನು ಮಾಡಬೇಕು ಗುರುಗಳೇ? ಯಾವಾಗ ಇದರಿಂದ ಈಚೆ ಬರ್ತೀವಿ? ಈ ವಿಘ್ನಗಳು ನಿರ್ವಿಘ್ನವಾಗಿ ಯಾವಾಗ ಆಗತ್ತೆ? ನಮ್ಮ ಜೀವನ ಹೇಗಿರುತ್ತೆ? ಈ ಅಕ್ಟೋಬರ್ ಮಾಸದಲ್ಲಾದರೂ ಸ್ವಲ್ಪ ನಮ್ಮ ಸಾಂಸಾರಿಕ ರಥ ಅಂತಕ್ಕಂಥದ್ದೇನಿದೆಯೋ ಅಭಿವೃದ್ಧಿಯ ಚಕ್ರ ಉರುಳುತ್ತಾ ಅಥವಾ ಇಲ್ವಾ? ಸೆಪ್ಟೆಂಬರ್ ತಿಂಗಳಲ್ಲಿ ಆಯ್ತಲ್ಲ, ಅದೇ ರೀತಿ ಆಗತ್ತಾ? ಮನಸ್ಸಿಗೆ ಚಿಂತೆ ಅಂತಕ್ಕಂಥದ್ದು, ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ಏನು ಮಾಡಬೇಕು ಈ ರೀತಿ ಕೊರಗುತ್ತಾ ಇದ್ದೇವೆ. ಕೊರಗುತ್ತಾ ರೋಗನೇ ಹೆಚ್ಚಾಗ್ತಾ ಇದೆ. ಏನು ಮಾಡಲಿಕ್ಕೂ ಮನಸ್ಸೇ ಬರಲ್ಲ ಗುರುಗಳೇ. ಯಾಕೆ? ಅದಕ್ಕೆ ಹೇಳೋದು, ಶನಿ 2ನೇ ಮನೆಯಲ್ಲಿ ಧನಭಾವದಲ್ಲಿದ್ದಾನೆ. ಜೊತೆಗೆ ಕುಂಭರಾಶಿಯಲ್ಲಿ ರಾಹು ಸಂಚಾರವನ್ನ ಮಾಡ್ತಾ ಇದ್ದಾನೆ. ಜೊತೆಗೆ ನಿಮಗೆ ಪಂಚಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವರಿದ್ದಾರೆ. ಸ್ವಲ್ಪ ಮಟ್ಟಿಗೆ ಗುರುಬಲ ಅಂತಕ್ಕಂಥದ್ದಿದೆ. ಇದರಿಂದಾನೇ ಸ್ವಲ್ಪ ನೀವು ಉಸಿರಾಡ್ತಾ ಇರೋದು. ಎಲ್ಲೋ 1000 ರೂಪಾಯಿ ಬರೋ ಜಾಗಕ್ಕೆ 100 ರೂಪಾಯಿ ಆದ್ರೂ ಕೈ ಸೇರ್ತಾ ಇದೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಒಂದು 10 ಕೆಲಸದಲ್ಲಿ 1 ಕೆಲಸವಾದರೂ ಅನುಕೂಲದ ರೀತಿಯಲ್ಲಿ ಆಗ್ತಾ ಇದೆ. ಇದನ್ನ ಮರಿಬೇಡಿ. ಬಹಳಷ್ಟು ಜನ, ಎಷ್ಟೋ ಜನ ಕುಂಭರಾಶಿಯವರೇ ಹೇಳ್ತಾ ಇದ್ದೀರಾ, ನನ್ನ ಕಚೇರಿಗೆ ಬಂದವರು ಹೇಳ್ತಾರೆ, ಅಯ್ಯೋ ದೇವರನ್ನ ನಂಬಿ 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 ನಾವು ಮೋಸ ಹೋಗ್ಬಿಟ್ಟು ಗುರುಗಳೇ. ದೇವರನ್ನ ನಂಬಿ ಮೋಸ ಹೋಗೋಕೆ ಸಾಧ್ಯ ಇಲ್ಲ. ನಿಮಗೆ ನೀವು ಮೋಸ ಹೋಗಿದ್ದೀರಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರನ್ನ ಮೇಲೆ ಯಾಕೆ ನೀವು ಅಪರಾಧ ಸ್ಥಾನದಲ್ಲಿ ಇಡ್ತೀರಾ? ದೇವರೇ ಇಲ್ಲ ಅಂದ್ರೆ ನೀವೆಲ್ಲಿ ಬರ್ತಿದ್ರಿ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ದೈವ ಶಕ್ತಿಯ ನಿಂದನೆ ಮಹಾಪಾಪ. ಕಷ್ಟ ಕಾರ್ಪಣ್ಯಗಳು ಅಧಿಕವಾದಾಗ ದೈವ ನಿಂದನೆಯನ್ನ ಮಾಡಬಾರದು. ಅದಕ್ಕೆ ದೊಡ್ಡವರು ತಿಳಿದವರು ಹೇಳ್ತಾರೆ, ಶಿವ ಕೊಟ್ಟು ನೋಡ್ತಾನಂತೆ, ಕಿತ್ಕೊಂಡು ನೋಡ್ತಾನಂತೆ. ಇದು ಸತ್ಯ. ಹಾಗಾಗಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರತಕ್ಕಂಥ ಕೆಲಸ, ಶಾಂತ ರೀತಿಯಿಂದ ವರ್ತಿಸಿ. ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಿಮ್ಮ ಮಾತು ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಶತ್ರುಗಳು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂದ್ರೆ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹುವು ಕುಂಭರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾನೆ. ರಾಹು ಭೂಮಿಗೆ ಅಪ್ರದಕ್ಷಿಣಾ ಪಥದಲ್ಲಿ ಸುತ್ತುತ್ತಾನೆ. ಜ್ಞಾಪಕವನ್ನ ಇಟ್ಕೊಳ್ಳಿ. ಎಲ್ಲಾ ಗ್ರಹಗಳು ಪ್ರದಕ್ಷಿಣಾ ಪಥದಲ್ಲಿ ಸುತ್ತಿದ್ರೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ಏನು ಹೇಳ್ತೀವಿ, ಈ ರೀತಿ ಅಪ್ರದಕ್ಷಿಣಾ ಪಥದಲ್ಲಿ ಸುತ್ತತಕ್ಕಂಥ ರಾಹು ನಿಮಗೆ ಅಶುಭ ಫಲಗಳನ್ನು ಹೆಚ್ಚಾಗಿ ಕೊಡ್ತಾನೆ. ಗುರುಗಳೇ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಕುಂಭರಾಶಿಯವರು ಇದನ್ನ ಹೇಳಿದ್ದೀರ. ಆದರೆ
ಹತ್ತಿರದಲ್ಲೇ ಇದೆ, ಸುಖಮಯವಾದ ಸಮಯ ಅಂತಕ್ಕಂಥದ್ದು ಬರುತ್ತೆ. ಬರೋವರೆಗೂ ಬರ್ತಕ್ಕಂಥ ಕಷ್ಟಗಳನ್ನು ಸಾವಧಾನದಲ್ಲಿ ಶಾಂತಿ ಮಂತ್ರಗಳನ್ನು ಹೇಳ್ತಾ, ಕೈಯಲ್ಲಾಗಿರ್ತಕ್ಕಂಥ ದಾನ ಧರ್ಮಗಳನ್ನು ಮಾಡ್ತಾ, ಮೇಲೊಬ್ಬ ಇದ್ದಾನೆ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾನೆ, ಫಲ ಅಂತಕ್ಕಂಥದ್ದನ್ನು ಕೊಡ್ತಾನೆ. ಅದುವರೆಗೂ ನೀವು ಸಾವಧಾನರಾಗಿ ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು. ರೈತರೇನು ಮಾಡ್ತಾರೆ ಹೇಳಿ? ಮಳೆ ಬರೋಕ್ಕಿಂತ ಮುಂಚೆ ಜಮೀನೆಲ್ಲ ರೆಡಿ ಮಾಡ್ಕೋತಾರೆ. ಆದರೆ ಮಳೆ ಬರಲಿಲ್ಲ ಅಂದರೆ ಆ ಮಳೆ ಬರೋವರೆಗೂ ಕಾಯ್ತಾರೆ. ಭಗವಂತ ಖಂಡಿತ ಮಳೆಯನ್ನು ಕೊಡ್ತಾನೆ, ಬೆಳೆ ಅಂತಕ್ಕಂಥದ್ದಾಗತ್ತೆ. ಆಗೋ ತನಕ ತಾಳ್ಮೆಯನ್ನು ಕಳ್ಕೋಬೇಡಿ, ತಾಳ್ಮೆಯಿಂದ ಇರತಕ್ಕಂಥ ಕೆಲಸವನ್ನು ಮಾಡಿ. ಹಾಗಾದರೆ ಈ ಅಕ್ಟೋಬರ್ ತಿಂಗಳಲ್ಲಿ ನಾವೇನು ಮಾಡಬೇಕು? ಅಮಕಲ ದೀಪ. ಏನಿದು ಅಮಕಲ ದೀಪ? ಬೆಟ್ಟದ ನೆಲ್ಲಿಕಾಯನ್ನು ಕೊರೆದು ಅದರಲ್ಲಿ ಒಂದು ದೀಪವನ್ನು ಹಚ್ಚಿ ನಿಮ್ಮ ಕುಲದೇವತೆಗೆ, ಇಷ್ಟ ದೇವತೆಗೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಿದರೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ.